ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು NCERT 9ನೇ ತರಗತಿಯ 6ನೇ ಚಾಪ್ಟರ್ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆಯನ್ನು ಡಿಸ್ಕಷನ್ ಮಾಡೋಣಂತೆ. ಈ ಒಂದು ವಿಡಿಯೋ ಪಾರ್ಟ್ 2 ಆಗಿರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಐಡಿಯಾಸ್ ಫೋರಮ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿರಲ್ಲ ಈ ಕೂಡಲೇ ಜಾಯ್ನ್ ಆಗಿರಿ. ಸರ್, ಜಾಯ್ನ್ ಆಗೋದ್ರಿಂದ ಏನಾದರೂ ಬೆನಿಫಿಟ್ಸ್ ಇದೆಯಾ? ಎಸ್, ಅಫ್ಕೋರ್ಸ್ ನಿಮಗೆ ಒಂದು ಬೆನಿಫಿಟ್ಸ್ ಇದೆ. ಲೈಕು ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ಏನು ಮಾಡ್ತಿದ್ದೀವಿ, ನಿಮಗೆ ಡೈಲಿ ಕ್ವಶನ್ಸ್ ಮುಖಾಂತರ ನಾವು ಏನು ಮಾಡ್ತಿದ್ವಿ, ಕ್ವಿಜ್ ಪ್ರೊವೈಡ್ ಮಾಡ್ತಾಯಿದ್ವಿ ನಿಮಗೆ. ಅಪಾರ್ಟ್ ಫ್ರಮ್ ಕ್ವಿಜಸ್ಸು ನಿಮಗೆ ಡೈಲಿ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಮಾಹಿತಿ ಆಗಿರ್ಬೋದು, ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು, ಮತ್ತು ನಿಮಗೆ ಏನಾದರೂ ಎಕ್ಸಾಮ್ ರಿಲೇಟೆಡ್ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ ಇತ್ತಪ್ಪ ಅಂದರೆ ನಮ್ಮ ಐಡಿಯಾಸ್ ಫೋರಮ್ನ ಫ್ಯಾಕಲ್ಟಿ ಮುಖಾಂತರ ಕೇಳಿ ಬಗೆಹರಿಸ್ಕೋಬೋದು. ಹಾಗೆ ನಮ್ಮ ಸ್ನೇಹಿತರ ಅಂತ ನವೀನ್ ಸರ್ ಕೂಡ ಅನ್ಅಕಾಡೆಮಿಯಲ್ಲಿ ಟೀಚ್ ಮಾಡ್ತಾರೆ, ಅಲ್ಲಿ ಕೂಡ ನೀವು ಅವರನ್ನು ಫಾಲೋ ಮಾಡ್ಬೋದು. ಓಕೆ, ಕಳೆದ ಒಂದು ಪಾರ್ಟ್ 1 ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ನಿಮಗೆ ಜನಸಂಖ್ಯೆಯ ಒಂದು ಸೈಜ್, ಪಾಪ್ಯುಲೇಷನ್ ಸೈಜ್ ಮತ್ತು ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಜನಸಂಖ್ಯೆಯ ಒಂದು ಗಾತ್ರ ಮತ್ತು ಯಾವ ಥರ ಹಂಚಿಕೆ ಇರ್ತದೆ ಅಂತ, ಮತ್ತು ಅದಕ್ಕೆ ಏನು ಕಾರಣ ಏನಪ್ಪ, ಒಂದು ಮೇಜರ್ ಫ್ಯಾಕ್ಟರ್ಸ್ ಯಾವ ಥರ, ಒಂದು ನ್ಯಾಚುರಲ್ ಫ್ಯಾಕ್ಟರ್ಸ್ ಮತ್ತು ಮ್ಯಾನ್ ಮೇಡ್ ಫ್ಯಾಕ್ಟರ್ಸ್ ಯಾವ ಥರ ಕಾರಣ ಆಗುತ್ತೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಲೈಕ್ ನ್ಯಾಚುರಲ್ ಫ್ಯಾಕ್ಟರ್ ಅಂದರೆ ಭೌಗೋಳಿಕ ಅಂಶಗಳು, ಆದಂಥ ಒಂದು ಭೂ ಮೇಲ್ಮೈ ಸ್ವರೂಪಗಳು ಮತ್ತು ವಾಯುಗುಣ ಯಾವ ಥರ ಒಂದು ಇನ್ಫ್ಲೂಯೆನ್ಸ್ ಆಗ್ತೈತಿ, ಮತ್ತು ಮ್ಯಾನ್ ಮೇಡ್ ಫ್ಯಾಕ್ಟರ್ಸ್ ಯಾವ ಥರ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಈಗ ಪಾರ್ಟ್ 2 ಅಲ್ಲಿ ನಾವೇನು ಮಾಡೋಣ, ಪಾಪ್ಯುಲೇಷನ್ ಗ್ರೋತ್ ಮತ್ತು ಪ್ರಾಸೆಸ್ ಆಫ್ ಪಾಪ್ಯುಲೇಷನ್ ಚೇಂಜ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣಂತೆ. ಜನಸಂಖ್ಯೆಯ ಒಂದು ಬೆಳವಣಿಗೆ ಮತ್ತು ಜನಸಂಖ್ಯೆಯ ಬದಲಾವಣೆಯ ಒಂದು ಪ್ರಕ್ರಿಯೆ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣಂತೆ. ನೋಡಿ, ಪಾಪ್ಯುಲೇಷನ್ ಇಸ್ ಅ ಡೈನಾಮಿಕ್ ಫಿನಾಮಿನಾ. ಇದು ಕಾನ್ಸ್ಟೆಂಟ್ ಆಗಿ ಇರೋಂಗಿಲ್ಲ, ನಾಟ್ ಅ ಸ್ಟ್ಯಾಟಿಕ್, ಇಟ್ ಈಸ್ ಒಂದು ಡೈನಾಮಿಕ್ ಫಿನಾಮಿನಾ. ಇದು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ಕೊತಾ ಇರ್ತೈತಿ. ದಿ ನಂಬರ್ಸ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕಂಪೋಸಿಷನ್ ಆಫ್ ಅ ಪಾಪ್ಯುಲೇಷನ್ ಆರ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್. ಅದರ ಒಂದು ಜನಸಂಖ್ಯೆ ಒಂದು ಸಂಖ್ಯೆ ಆಗಿರ್ಬೋದು, ಮತ್ತು ಅದೊಂದು ಡಿಸ್ಟ್ರಿಬ್ಯೂಷನ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿರೋದಲ್ಲ ಹಂಚಿಕೆ, ಮತ್ತು ಅದರೊಂದು ಕಂಪೋಸಿಷನ್ ಏನಪ್ಪ ಅಂದರೆ ಕಾನ್ಸ್ಟೆಂಟ್ಲಿ ಇದು ವೇರಿ ಆಗ್ಕೊತ ಬರ್ತೈತಿ. ದಿಸ್ ಈಸ್ ದ ಇನ್ಫ್ಲೂಯೆನ್ಸ್ ಆಫ್ ದಿ ಇಂಟರಾಕ್ಷನ್ಸ್ ಆಫ್ ದಿ 3 ಪ್ರಾಸೆಸ್. ಯಾವುದು? ಒಂದು ಬರ್ತ್ ರೇಟು, ಒಂದು ಡೆತ್ ರೇಟು, ಇನ್ನೊಂದು ಮೈಗ್ರೇಷನ್ ಲೆವೆಲ್. ಇದು ಏನು ಕರಿತೀವಿ ನಾವು, ಒಂದು ಜನನ ಮತ್ತು ಒಂದು ಮರಣ, ಒಂದು ವಲಸೆ ಅಂತ ಕರಿತೀವಿ. ಇವು ಮೇಜರ್ 3 ಫ್ಯಾಕ್ಟರ್ ಏನಾಗ್ತಾವೆ ಅಂದರೆ ಒಂದು ಪಾಪ್ಯುಲೇಷನ್ನ ಇನ್ಕ್ರೀಸ್ ಅಥವಾ ಒಂದು ಡಿಕ್ರೀಸ್ ಆಗಲಿಕ್ಕೆ ಇವು 3 ಫ್ಯಾಕ್ಟರ್ ಕಾರಣ ಆಗ್ತಾವೆ. ಓಕೆ, ಇನ್ನು ಒಂದು ಜನಸಂಖ್ಯೆ ಒಂದು ಬೆಳವಣಿಗೆ ನೋಡಬೇಕಾದ್ರೆ ಜಸ್ಟ್ ಡೆಫಿನಿಷನ್ ನೋಡೋಣ. ಗ್ರೋತ್ ಆಫ್ ಪಾಪ್ಯುಲೇಷನ್ ರೆಫರ್ಸ್ ಟು ದಿ ಚೇಂಜ್ ಇನ್ ದಿ ನಂಬರ್ಸ್ ಆಫ್ ದಿ ಇನ್ಹ್ಯಾಬಿಟೆಂಟ್ಸ್ ಆಫ್ ಅ ಕಂಟ್ರಿ ಆರ್ ಟೆರಿಟರಿ ಡ್ಯೂರಿಂಗ್ ಅ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್, ಸೇ ಡ್ಯೂರಿಂಗ್ ಲಾಸ್ಟ್ 10 years. ಏನಪ್ಪ ಅಂದರೆ ಒಂದು ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಅಥವಾ ನಿರ್ದಿಷ್ಟ ಸಮಯದಲ್ಲಿ ಜಸ್ಟ್ 10 ವರ್ಷ ಅಂತ ತಗೊಳ್ಳಿ, ನಿರ್ದಿಷ್ಟ ಸಮಯದಲ್ಲಿ ಒಂದು ಆಗುವ ಬದಲಾವಣೆ ಏನು ಕರಿತೀವಿ ನಾವು, ಜನಸಂಖ್ಯೆಯ ಒಂದು ಬೆಳವಣಿಗೆ ಅಂತ ಕರಿತೀವಿ. ಜಸ್ಟ್ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಸಮಯ, ಜಸ್ಟ್ 10 years ಅಂತ ತಿಳ್ಕೊಳ್ಳಿ. 10 yearsಲ್ಲಿ ಎಷ್ಟಪ್ಪ ಒಂದು ಇನ್ಕ್ರೀಸ್ ಆಯಿತು ಅಥವಾ ಒಂದು ಡಿಕ್ರೀಸ್ ಆಯಿತು ಅಂತ ಏನು ಕರಿತೀವಲ್ಲ ನಾವು, ಆಗ ಒಂದು ಬದಲಾವಣೆ ಏನಪ್ಪ ಅಂದರೆ ಜನಸಂಖ್ಯೆಯ ಒಂದು ಬೆಳವಣಿಗೆ ಅಂತ ಕರಿತೀವಿ. ಸಚ್ ಎ ಚೇಂಜ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಒಂದು ಅಬ್ಸಲ್ಯೂಟ್ ನಂಬರ್ಸ್, ಓಕೆ, ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಪರ್ಸಂಟೇಜ್ ಚೇಂಜ್ ಪರ್ ಇಯರ್. ಇದನ್ನು ಯಾವ ಥರ ನಾವು ಡಿಸ್ಕ್ರೈಬ್ ಮಾಡ್ತೀವಿ ಅಂದರೆ, ಯಾವ ಥರ ಒಂದು ಹೇಳ್ತೀವಪ್ಪ ಅಂದರೆ, ಇನ್ಕ್ರೀಸ್ ಆಯಿತು ಅಥವಾ ಡಿಕ್ರೀಸ್ ಆಯಿತು ಅಂದರೆ ಜಸ್ಟ್ ಒಂದು ನಂಬರ್ಸ್ ಮುಖಾಂತರ ನಾವು ಹೇಳ್ತೀವಿ. ಇನ್ನೊಂದು ಪರ್ಸಂಟೇಜ್ ಚೇಂಜ್ ಪರ್ ಇಯರ್ ಅಂತ, ಅಥವಾ ಒಂದು ಶೇಕಡಾವಾರು ನಾವು ಏನು ಮಾಡ್ತೀವಿ, ಪ್ರತಿ ವರ್ಷದಲ್ಲಿ ಎಷ್ಟು ಶೇಕಡಾವಾರು ಚೇಂಜ್ ಆಯಿತು ಅಂತ ನಾವು ಡಿಸ್ಕ್ರೈಬ್ ಮಾಡ್ತೀವಿ. ಒಂದು ನಂಬರ್ಸ್ ಮುಖಾಂತರ, ಇನ್ನೊಂದು ಪರ್ಸಂಟೇಜ್ ಚೇಂಜ್ ಅಂತ ನಾವು ಹೇಳ್ತೀವಿ. ಓಕೆ, ನೋಡಿ, ಅಬ್ಸಲ್ಯೂಟ್ ನಂಬರ್ಸ್, ಇನ್ನೊಂದು ನಂಬರ್ಸ್ ಮುಖಾಂತರ ಯಾವ ಥರ ನಾವು ಡಿಸ್ಕ್ರೈಬ್ ಮಾಡ್ತೀವಿ ಅಂದರೆ, ಆ್ಯಡೆಡ್ ಈಚ್ ಇಯರ್ ಆರ್ ಡಿಕೇಡ್ ಈಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಇನ್ಕ್ರೀಸ್. ಪ್ರತಿಯೊಂದು ವರ್ಷ ಅಥವಾ ಏನಪ್ಪ ಅಂದರೆ ಒಂದು 10 ವರ್ಷ ತಗೊಳ್ಳಿ, ಪ್ರತಿಯೊಂದು ವರ್ಷ ಅಥವಾ ಒಂದು 10 ವರ್ಷಕ್ಕೊಮ್ಮೆ ಏನಪ್ಪ ಅಂದರೆ ಜಸ್ಟ್ ಇನ್ಕ್ರೀಸ್ ಆದರೂ ಅಥವಾ ಡಿಕ್ರೀಸ್ ಆದರೂ ಅಂತ ನಾವು ಹೇಳ್ತೀವಿ. ನೋಡಿ, ಜಸ್ಟ್ ಇಟ್ ಈಸ್ ಆಬ್ಟೈನ್ಡ್ ಬೈ ಸಿಂಪ್ಲಿ ಸಬ್ಸ್ಟ್ರಾಕ್ಟಿಂಗ್ ದಿ ಅರ್ಲಿಯರ್ ಪಾಪ್ಯುಲೇಷನ್ ಆಫ್ 2001 ಫ್ರಮ್ ದಿ ಲೇಟರ್ ಪಾಪ್ಯುಲೇಷನ್ಸ್. ಮೀನ್ಸ್ 2001ರಲ್ಲಿ ಒಂದು ಪಾಪ್ಯುಲೇಷನ್ ಎಷ್ಟಿತ್ತಪ್ಪ, ಜಸ್ಟ್ ತಗೊಳ್ಳಿ, ಒಂದು ಎಕ್ಸಾಂಪಲ್ ಒಂದು 100 ಕೋಟಿ ಇದ್ರೆ ಅಂತ ತಗೊಳ್ಳಿ, 100 ಕೋಟಿ. ಇನ್ನು 2011 ಸೆನ್ಸಸ್ಸಲ್ಲಿ ಜಸ್ಟ್ 121 ಕೋಟಿ, ಜಸ್ಟ್ ಅಂದಾಜು ತಗೊಳ್ಳಿ, ಜಸ್ಟ್ 121 ಕೋಟಿ. ಸೊ ಎಷ್ಟು ಒಂದು ಪ್ರೀವಿಯಸ್ ಸೆನ್ಸಸ್ ಪ್ರಕಾರ ಎಷ್ಟಿದ್ರಲ್ಲ 100 ಇದ್ದರು. ಈಗ ಕರೆಂಟ್ ಸೆನ್ಸಸ್ಸು 2011ರಲ್ಲಿ 121 ಆದರು. ಸೊ ಎಷ್ಟು ಒಂದು ಇನ್ಕ್ರೀಸ್ ಆಯಿತು, ಜಸ್ಟ್ 21 crore. ಓಕೆ, 21 crore ಇನ್ ಟರ್ಮ್ಸ್ ಆಫ್ ಇದು ನಂಬರ್, ಈ ಥರ ನಾವು ಇನ್ಕ್ರೀಸ್ ಆಯಿತು ಅಂತ ನಾವು ಹೇಳ್ತೀವಿ. ಓಕೆ, ಇದು ನಂಬರ್ಸ್ ಆಯಿತು. ಇನ್ನು ಒಂದು
ಪರ್ಸಂಟೇಜ್ ವೈಸ್ ಶೇಕಡಾವಾರು ನಾವು ಯಾವ ಥರ ಡಿಸ್ಕ್ರೈಬ್ ಮಾಡ್ತೀವಿ ಅಂದರೆ ದ ರೇಟ್ ಆರ್ ದ ಪೇಸ್ ಆಫ್ ಪಾಪ್ಯುಲೇಷನ್ ಇನ್ಕ್ರೀಸ್ ಈಸ್ ದಿ ಅದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇಟ್ ಈಸ್ ಸ್ಟಡಿಡ್ ಪರ್ಸೆಂಟ್ ಪರ್ ಆ್ಯನಮ್. ನೋಡಿ, ಪರ್ಸೆಂಟ್ ಪರ್ ಆ್ಯನಮ್, ಒಂದು ಪ್ರತಿಯೊಂದು ನೂರು ಒಂದು ಜನರಲ್ಲಿ ಎಷ್ಟು ಇನ್ಕ್ರೀಸ್ ಆಯ್ದ್ರಂತ, ಪ್ರತಿಯೊಂದು ನೂರು ಜನರಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ತೊಗೊಂಡ್ರೆ ಪ್ರತಿಯೊಂದು 100 ಜನರಲ್ಲಿ 101 ಮಂದಿಗಳಲ್ಲಿ ಯಾವ ಥರ ಒಂದು ಇನ್ಕ್ರೀಸ್ ಆಯಿತು ಅಂತ ಪ್ರತಿಯೊಂದು ವರ್ಷಕ್ಕೆ. ಓಕೆ, ಎಕ್ಸಾಂಪಲ್, ಅ ರೇಟ್ ಆಫ್ ಇನ್ಕ್ರೀಸ್ ಆಫ್ 2% ಪರ್ ಆ್ಯನಮ್ ಮೀನ್ಸ್ that in a given year there was an increase of 2% for every 100 persons. ಓಕೆ, ಒಂದು 2% ಇನ್ಕ್ರೀಸ್ ಆಯಿತು ಅಂತ ಹೇಳ್ತೀವಿ. ಜಸ್ಟ್ 2% ಇನ್ಕ್ರೀಸ್ ಅಂದರೆ ಒಂದು 100 ಜನರಲ್ಲಿ ಏನಪ್ಪ ಅಂದರೆ 2 ಮಂದಿ ಮತ್ತು ಇನ್ಕ್ರೀಸ್ ಆಯಿತು ಅಂತ ನಾವು ಹೇಳ್ತೀವಿ ಒಂದು ವರ್ಷದಲ್ಲಿ. ಓಕೆ, ಇದನ್ನೇನು ಕರಿತೀವಿ ಅಂದರೆ ನಾವು ಆ್ಯನ್ಯುವಲ್ ಗ್ರೋತ್ ರೇಟ್ ಅಂತ ಕರಿತೀವಿ. ಒಂದು ವಾರ್ಷಿಕ ಒಂದು ಬೆಳವಣಿಗೆಯ ಒಂದು ದರ ಅಂತ ಕರಿತೀವಿ ನಾವು. ಈ ಒಂದು ಶೇಕಡಾವಾರದಲ್ಲಿ ಇನ್ ಟರ್ಮ್ಸ್ ಆಫ್ ಡಿಸ್ಕ್ರೈಬ್ ಮಾಡಿದರೆ ನಾವು ಇದನ್ನು ವಾರ್ಷಿಕ ಬೆಳವಣಿಗೆಯ ಒಂದು ದರ ಅಂತ ಅಥವಾ ಆ್ಯನ್ಯುವಲ್ ಗ್ರೋತ್ ರೇಟ್ ಅಂತ ಕರಿತೀವಿ. ಓಕೆ, ಜಸ್ಟ್ ಒಂದು ಕಾಲಮ್ ವೈಸ್ ನಾವು ಎಷ್ಟೆಷ್ಟು ಇದು ಇನ್ಕ್ರೀಸ್ ಆಯಿತು ಅಂತ ನಾವು ನೋಡ್ಕೊಂಬರೋಣಂತೆ. ಇನ್ ಟರ್ಮ್ಸ್ ಆಫ್ ಆ್ಯನ್ಯುವಲ್ ಗ್ರೋತ್ ರೇಟ್, ಅದು ಇನ್ನೊಂದು ಟೋಟಲ್ ಅಬ್ಸಲ್ಯೂಟ್ ಇನ್ಕ್ರೀಸ್ ಇನ್ ದ ಮಿಲಿಯನ್ಸ್ ಅಥವಾ ಡಿಕೇಡ್ಸ್ ಅಂತ ಕರಿತೀವಿ ನಾವು. ನೋಡಿ, ಫಸ್ಟು 1951ರಲ್ಲಿ ಓಕೆ 361 ಮಿಲಿಯನ್ ಪಾಪ್ಯುಲೇಷನ್ಸ್ ಮೀನ್ಸ್ ಒಂದು 361 ದಶಲಕ್ಷಗಳಲ್ಲಿ ಒಂದು ಪಾಪ್ಯುಲೇಷನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ. ಇನ್ನು ಅಬ್ಸಲ್ಯೂಟ್ ಇನ್ಕ್ರೀಸ್ ಇನ್ ದಿ ಡಿಕೇಡ್, ಒಂದು 10 ವರ್ಷದಲ್ಲಿ ಎಷ್ಟು ಜನಸಂಖ್ಯೆ ಇನ್ಕ್ರೀಸ್ ಆಯ್ತಪ್ಪ ಅಂದರೆ 42.43 ಮಿಲಿಯನ್ಸ್ ಮೀನ್ಸು 1941ರಲ್ಲಿ ಇದು 320 ಆಗಿತ್ತು. 320 ಮಿಲಿಯನ್ ಪಾಪ್ಯುಲೇಷನ್ ಆಗಿತ್ತು. 320ಇಂದ 361 ಮೀನ್ಸ್ 40 ಡಿಫ್ರೆನ್ಸ್ ಆಯಿತು. ಓಕೆ, 42.43 ಮಿಲಿಯನ್ಸ್ ಏನಾದರೂ ಒಂದು ಇನ್ಕ್ರೀಸ್ ಆಯಿತು. ಇನ್ನು ಆ್ಯನ್ಯುವಲ್ ಗ್ರೋತ್ ರೇಟ್ ನೋಡಿದರೆ, ಪ್ರತಿಯೊಂದು ಶೇಕಡಾವಾರು ನೋಡಿದರೆ ಜಸ್ಟ್ 1.25. ಓಕೆ, 1.25 ಒಂದು 1941ರಿಂದ 1951ರಲ್ಲಿ ಎಷ್ಟು ಇನ್ಕ್ರೀಸ್ ಆಯ್ತಪ್ಪ ಅಂದರೆ ಜಸ್ಟ್ 1.25. ಒಂದು ಪ್ರತಿಯೊಂದು 100 ಜನರಲ್ಲಿ ಏನಪ್ಪ ಅಂದರೆ 1.25 ಒಂದು ಏರಿಕೆ ಆಯಿತು ಅಂತ ನಾವು ಹೇಳ್ತೀವಿ. ಇನ್ನು 2001ರಿಂದ 2011 ನೋಡಿದರೆ ಕಂಪೇರ್ ಮಾಡಿದರೆ 1028 ಮಿಲಿಯನ್ಸ್ ಇದೆ. 2011ರಲ್ಲಿ 1210 ಮಿಲಿಯನ್ ಇದೆ. ಮೀನ್ಸು ಇಲ್ಲಿ 181 ಮಿಲಿಯನ್ಸ್ ಇಲ್ಲಿ ಇನ್ಕ್ರೀಸ್ ಆದರು. ಇನ್ನು ಒಂದು ಗ್ರೋತ್ ರೇಟ್ ನೋಡಿದರೆ ನೋಡಿ 1.97 ಇದೆ, ಇಲ್ಲಿ 1.64 ಇದೆ, ಇಲ್ಲಿ ಡಿಕ್ರೀಸ್ ಆಯಿತು. ಓಕೆ, ಆ್ಯನ್ಯುವಲ್ ಗ್ರೋತ್ ರೇಟ್ ಡಿಕ್ರೀಸ್ ಆಯಿತು. ಆ್ಯನ್ಯುವಲ್ ಗ್ರೋತ್ ರೇಟ್ ಅಂತ ಹೇಳಿದೆ ನಿಮಗೆ, ಜಸ್ಟ್ ಇಟ್ ಈಸ್ ಒಂದು 100 ಜನರಲ್ಲಿ ಎಷ್ಟು ಇನ್ಕ್ರೀಸ್ ಆದ್ರಪ್ಪ ಅಂತದ ನಾವು. ಇಲ್ಲಿ 1.97 ಇತ್ತು, ಅರೌಂಡ್ ಒಂದು 2 ಅಂತಿಕೊಳ್ಳಿ. ಓಕೆ, ಇಲ್ಲಿ 1.64 ಆಯಿತು. ಮೀನ್ಸ್ ಕಡಿಮೆ ಹಾಕೊಂತ ಬಂದರೆ ಒಂದು 100 ಜನರಲ್ಲಿ ಪ್ರತಿಯೊಂದು ಒಂದು ಆ್ಯಡೆಡ್ ಮಾಡೋದೇನಪ್ಪ ಅಂದರೆ ಕಡಿಮೆ ಆಗ್ತದೆ. ಓಕೆ, ಸಿನ್ಸ್ 1981 however the rate of growth started declining gradually. During this period birth rates declined rapidly. Still 182 million people were added to the total population of in the 1990s alone and annual addition larger than before. ನೋಡಿ, ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಕೊಳ್ಳಿ. 1981ರಿಂದ ಆಲ್ಮೋಸ್ಟ್ ಏನಪ್ಪ ಅಂದರೆ ಗ್ರೋತ್ ರೇಟ್, ಆ್ಯನ್ಯುವಲ್ ಗ್ರೋತ್ ರೇಟ್ ಡಿಕ್ರೀಸ್ ಆಕ್ಕೊಂತ ಬಂದು ಜಸ್ಟ್ ನೀವು ನೋಡ್ರಿ 2.22 ಇತ್ತು 1981ರಲ್ಲಿ. ಆ್ಯನ್ಯುವಲ್ ಗ್ರೋತ್ ರೇಟ್ 2.22 ಇತ್ತು. ಜಸ್ಟ್ ಕಂಟಿನ್ಯೂಸ್ ಏನಪ್ಪ ಅಂದರೆ ಡಿಕ್ರೀಸ್ ಆಕ್ಕೊಂತ ಬಂತು. 2.22, 2.16, 1.97, 1.64 ಈ ಒಂದು ಆ್ಯನ್ಯುವಲ್ ಗ್ರೋತ್ ರೇಟ್ ಡಿಕ್ರೀಸ್ ಆಕ್ಕೊಂತ ಬಂತು. ಬಟ್ ಆಬ್ಸಲ್ಯೂಟ್ ನಂಬರ್ಸ್ ಇನ್ ಟರ್ಮ್ಸ್ ಆಫ್ ಮಿಲಿಯನ್ಸ್ ನೋಡಿದ್ರೆ ನಾವು ಇದು ಆ್ಯಡ್ ಆಕ್ಕೊಂತ ಬರ್ತದೆ. ಓಕೆ, 135, 163, 182, 181 ಇದು ಇನ್ಕ್ರೀಸ್ ಆಕ್ಕೊಂತ ಬರ್ತದೆ. ಯಾವ ಥರ? ಈಗ ಜಸ್ಟ್ ಪಾಪ್ಯುಲೇಷನ್ ಜಸ್ಟ್ ಒಂದು ಏನಾದರೂ ಒಂದು ಇನ್ಕ್ರೀಸ್ ಆಯ್ತಪ್ಪ ಅಂದರೆ ಇದನ್ನು ನಾವು ಕರಿತೀವಿ ಜಸ್ಟ್ ಇನ್ಕ್ರೀಸ್ ಆಕ್ಕೊಂಡು ಬರ್ತೈತೆ. ಬಟ್ ಇಲ್ಲಿ ಪ್ರತಿಯೊಂದು 100 ಜನರಲ್ಲಿ ಯಾವ ಥರ ಒಂದು ಜನಸಂಖ್ಯೆ ಏನಪ್ಪ ಅಂದರೆ ಕಡಿಮೆ ಆಗತೈತಿ. ಇದನ್ನು ಆ್ಯನ್ಯುವಲ್ ಗ್ರೋತ್ ರೇಟ್ ಅಂತ ಕರಿತೀವಿ. ಜಸ್ಟ್ ಬಟ್ ಆ್ಯಡ್ ಆಗತ್ತೋ ಬರ್ತೈತೆ. ಒಂದು 100 ಜನರಲ್ಲಿ ಒಂದೇ ಒಂದು ಮಗು ಹುಟ್ಟಿದ್ರು ಕೂಡ ಏನಪ್ಪ ಅಂದರೆ ಅದು ಆ್ಯಡ್ ಹಾಕೊಂತ ಬರ್ತೈತೆ. ಬಟ್ 100 ಜನರಲ್ಲಿ ಮೊದಲಕ್ಕೆ 2 ಜನ ಹುಟ್ಟಿದ್ರು, ಈಗ 1 ಜನ ಹುಟ್ಟತ್ತಾರ. ಸೊ ಇದು ಕಡಿಮೆ ಹಾಕೊಂತ ಬರತೈತಿ. ಈ ಥರ ಆ್ಯನ್ಯುವಲ್ ಗ್ರೋತ್ ರೇಟ್ ಮತ್ತು ಇನ್ ಟರ್ಮ್ಸ್ ಆಫ್ ಒಂದು ನಂಬರ್ಸ್ ನೋಡಿದ್ರೆ ಈ ಥರ ಒಂದು ವೇರಿ ಆಗ್ತೈತಿ. ಓಕೆ, ನೋಡಿ ಜಸ್ಟ್ ಒಂದು ಬಾರ್ ಗ್ರಾಫ್ ಮುಖಾಂತರ ನೋಡಿದ್ರೆ, ಬಾರ್ ಗ್ರಾಫ್ ವಾಯ್ ಕಾಲಮಲ್ಲಿ ಪಾಪ್ಯುಲೇಷನ್ ಇನ್ ಮಿಲಿಯನ್ ವೈಸು, ಎಕ್ಸ್ ಕಾಲಮಲ್ಲಿ ಇಯರ್ ನೋಡಿದರೆ. ಓಕೆ, ಜಸ್ಟ್ ಒಂದು 4 ವಿಧದಲ್ಲಿ ನಾವು ಇದನ್ನು ಕ್ಲಾಸಿಫಿಕೇಷನ್ ಮಾಡಿದರೆ 4 ಫೇಸಲ್ಲಿ 1901ರಿಂದ 1921ರವರೆಗೆ.
ಆಲ್ಮೋಸ್ಟ್ ಏನಂದರೆ ಒಂದು ಸ್ಥಿರ ಬೆಳವಣಿಗೆ ಐತೆ ನೋಡಿ, ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಐತೆ, ಕಾನ್ಸ್ಟೆಂಟ್ ಪಾಪ್ಯುಲೇಷನ್ ಐತೆ. ಓಕೆ, ಇನ್ನು 1921ರಿಂದ 1951ರವರೆಗೆ 1921ರಿಂದ 1951ರವರೆಗೆ ಆಲ್ಮೋಸ್ಟು ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಹಾಕ್ಕೊಂಡು ಬರ್ತೈತಿ. ಓಕೆ, ಜಸ್ಟ್ ಇನ್ಕ್ರೀಸ್ ಆಗೋದು ಬರ್ತೈತಿ, ಒಂದು ನಿರಂತರ ಬೆಳವಣಿಗೆ ಇದೆ. ನೆಕ್ಸ್ಟು ಥರ್ಡ್ ಫೇಸು 1951ರಿಂದ 1981ರವರೆಗೆ. ಇಲ್ಲಿ ಏನಪ್ಪ ಅಂದರೆ ಒಂದು ಶೀಘ್ರ ಒಂದು ಬೆಳವಣಿಗೆ ಆಯಿತು, ರ್ಯಾಪಿಡ್ಲಿ ಒಂದು ಇನ್ಕ್ರೀಸ್ ಆಗುವಂಥ ಬಂತು ಬೆಳವಣಿಗೆ, ಒಂದು ಜನಸಂಖ್ಯೆ. ನೆಕ್ಸ್ಟು ಫೋರ್ತ್ ಫೇಸಲ್ಲಿ 1981ರಿಂದ 2011ರವರೆಗೆ ಏನಪ್ಪ ಅಂದರೆ ಅಧಿಕ ಬೆಳವಣಿಗೆ ಆಯಿತು, ಜಸ್ಟ್ ರ್ಯಾಪಿಡ್ ಇನ್ಕ್ರೀಸ್ ಆಗಿ ಒಂದು ಈಗ ಕಾನ್ಸ್ಟೆಂಟ್ ಆಗಿ ಬರ್ತೈತೆ. ಈಗ ಜಸ್ಟ್ ಕಾನ್ಸ್ಟೆಂಟ್ ಆಗಿ ಒಂದು ಇಳಿಮುಖ ಒಂದು ಸ್ಟೇಜಲ್ಲಿ ನಾವು ನೋಡ್ತೀವಿ 2021 ಸೆನ್ಸಸ್ಸಲ್ಲಿ. ಓಕೆ, ಹಾಂ, ಇಟ್ ಈಸ್ ಎಸೆನ್ಷಿಯಲ್ ಟು ರಿಯಲೈಸ್ ದ್ಯಾಟ್ ಇಂಡಿಯಾ ಹ್ಯಾಸ್ ವೆರಿ ಲಾರ್ಜ್ ಪಾಪ್ಯುಲೇಷನ್ಸ್ ವೆನ್ ಅ ಲೋ ಆ್ಯನ್ಯುವಲ್ ರೇಟ್ ಈಸ್ ಅಪ್ಲೈಡ್ ಟು ವೆರಿ ಲಾರ್ಜ್ ಪಾಪ್ಯುಲೇಷನ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ನಮ್ಮ ಜನಸಂಖ್ಯೆ ಏನಪ್ಪ ಅಂದರೆ ಒಂದು ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಹಾಕೊಂಡು ಬರತೈತಿ. ಓಕೆ, ವೆನ್ ಅ ಲೋ ಆ್ಯನ್ಯುವಲ್ ರೇಟ್ ಈಸ್ ಅಪ್ಲೈಡ್ ಟು ವೆರಿ ಲಾರ್ಜ್ ಪಾಪ್ಯುಲೇಷನ್. ಆಲ್ಮೋಸ್ಟ್ ಅಂದರೆ ಆ್ಯನ್ಯುವಲ್ ಗ್ರೋತ್ ರೇಟ್ ಹೇಳಿದಲ್ಲ ನಿಮಗೆ, ಜಸ್ಟ್ ಕಡಿಮೆ ಹಾಕೊಂಡು ಬರತೈತೆ. ಬಟ್ ಇದನ್ನು ಆ್ಯಡ್ ಮಾಡಿದರೆ ನಮ್ಮ ಒಂದು ಪಾಪ್ಯುಲೇಷನ್ನ ಇನ್ಕ್ರೀಸ್ ಹಾಕೊಂಡು ಬರತೈತೆ. ಜಸ್ಟ್ ಒಂದು 100ರಲ್ಲಿ ಒಂದು ಜನ ಹುಟ್ಕೊಂಡ್ರು ಕೂಡ ಏನಪ್ಪ ಅಂದ್ರೆ ಕಂಟಿನ್ಯೂಸ್ಸು ಇದು ಪಾಪ್ಯುಲೇಷನ್ನ ಇನ್ಕ್ರೀಸ್ ಹಾಕೊಂಡು ಬರ್ತೈತಿ. ಇಟ್ ಈಲ್ಡ್ಸ್ ಅ ಲಾರ್ಜ್ ಅಬ್ಸಲ್ಯೂಟ್ ಇನ್ಕ್ರೀಸ್ when more than a billion people increase even at a lower rate, the total number being added becomes very large. ಆ ಒಂದು ಇವನ್ ಕೂಡ ಒಂದು 100 ಜನರಲ್ಲಿ ಒಂದು ಜನರು ಕೂಡ ಏನಪ್ಪ ಅಂದರೆ ಒಂದು ಹುಡ್ಕೊಂಡ್ರಂದ್ರೆ ಜಸ್ಟ್ ಇದು ಇನ್ಕ್ರೀಸ್ ಹಾಕೊಂತ ಬರ್ತೈತಿ. ಓಕೆ, ಬಟ್ ಆ್ಯನ್ಯುವಲ್ ಗ್ರೋತ್ ರೇಟ್ ಕಡಿಮೆ ಆಗ್ತೈತಿ. ಓಕೆ, ಈ ಥರ ದಿ ಡಿಕ್ಲೈನಿಂಗ್ ಟ್ರೆಂಡ್ ಆಫ್ ದಿ ಗ್ರೋತ್ ರೇಟ್ ಈಸ್ ಇಂಡೀಡ್ ಅ ಪಾಸಿಟಿವ್ ಇಂಡಿಕೇಟರ್ ಆಫ್ ದಿ ಎಫರ್ಟ್ಸ್ ಆಫ್ ಬರ್ತ್ ಕಂಟ್ರೋಲ್. ಡಿಸ್ಪೈಟ್ ದ್ಯಾಟ್ ದ ಟೋಟಲ್ ಅಡಿಷನ್ಸ್ ಟು ದಿ ಪಾಪ್ಯುಲೇಷನ್ ಬೇಸ್ ಕಂಟಿನ್ಯೂ ಟು ಗ್ರೋ and India may overtake China in 2045 to become the most populous country in the world. ನೋಡಿ, ಜಸ್ಟ್ ಇದು ಅವಾಗ ಒಂದು ಎಸ್ಟಿಮೇಟ್ ಮಾಡಿದರು. ಓಕೆ, NCERTಯಲ್ಲಿ ಅವಾಗ ಎಸ್ಟಿಮೇಟ್ ಮಾಡಿದರು 2011 ಸೆನ್ಸ್ ಪ್ರಕಾರ. ಬಟ್ ಅಕಾರ್ಡಿಂಗ್ ಟು ಯು ಎನ್ ಡಾಟಾ ರೀಸೆಂಟಾಗಿ ಏನಪ್ಪ ಅಂದರೆ 2026ರಲ್ಲಿ ನಾವೇನು ಮಾಡ್ತೀವಿ, ಒಂದು ಇಂಡಿಯಾ ಪಾಪ್ಯುಲೇಷನ್ಸು ಚೀನಾನ ಸೈಡ್ ಮಾಡಿ ಹೋಗ್ತೈತೆ ಅಂತ. ಈಗಾಗಲೇ ಆಲ್ಮೋಸ್ಟ್ ಏನಪ್ಪ ಅಂದರೆ 133 ಕೋಟಿ ಏನಪ್ಪ ಅಂದರೆ ಅಷ್ಟು 133 crores ಪೀಪಲ್ಸು ಈಗಾಗಲೇ ನಮ್ಮ 2020ರಲ್ಲಿ ಕರೆಂಟ್ ಒಂದು ಸೆನ್ಸಸ್ ನೋಡಿದರೆ, ಕರೆಂಟ್ ಒಂದು ಇದು ನೋಡಿದರೆ, ನಮ್ಮ ಪಾಪ್ಯುಲೇಷನ್ ನೋಡಿದರೆ ಈಗಾಗಲೇ ನಾವು 133 ಕೋಟಿ ಪ್ಲಸ್ ಅದೀವಿ. ಓಕೆ, ಇನ್ನೊಂದು ಜಸ್ಟ್ ಒಂದು 6 ವರ್ಷದಲ್ಲಿ ಏನಪ್ಪ ಅಂದರೆ ಪಾಪ್ಯುಲೇಷನ್ನ ಚೀನಾವನ್ನು ಹಿಂದಕ್ಕೆ ನಾವು ಒಂದನೇ ಸ್ಥಾನದಲ್ಲಿ ಬರ್ತೀವಿ. ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದರೆ ಡಿಕ್ಲೈನ್ ಟ್ರೆಂಡ್, ಗ್ರೋತ್ ರೇಟ್ ಏನಪ್ಪ ಆಲ್ಮೋಸ್ಟ್ ಕಡಿಮೆ ಆಗ ಬರ್ತೈತಿ. ಬಟ್ ಒಂದು ಪಾಪ್ಯುಲೇಷನ್ ಸೈಜ್ ಇದೆಯಲ್ಲ, ಪಾಪ್ಯುಲೇಷನ್ ಸೈಜ್ ಒಂದು ಇನ್ಕ್ರೀಸ್ ಆಯ್ತು ಅಂತ ಕೂಡ ನಾವು ಅದನ್ನು ಇನ್ಕ್ರೀಸ್ ಹಾಕೊಂತ ಬರ್ತೈತಿ. ಓಕೆ, ಡಿಸ್ಪೈಟ್ ದ್ಯಾಟ್ ಟೋಟಲ್ ಅಡಿಷನ್ಸ್ ಟು ದಿ ಪಾಪ್ಯುಲೇಷನ್ ಬೇಸ್ ಕಂಟಿನ್ಯೂಸ್ ಟು ಗ್ರೋ. ಆಲ್ಮೋಸ್ಟ್ ಏನಪ್ಪ ಅಂದರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಹಾಕೊಂತ ಬರ್ತೈತಿ. ಆ್ಯಂಡ್ ಇಂಡಿಯಾ ಮೇ ಓವರ್ಟೇಕ್ ಚೀನಾ. ಇದು 2045 2026. ಓಕೆ, ಜಸ್ಟ್ ಒಂದು ಇಮ್ಯಾಜಿನ್, ಅವರು ಅವಾಗ ಒಂದು ಇಮ್ಯಾಜಿನ್ ಮಾಡ್ಕೊಂಡಿದ್ರು 2046ರಲ್ಲಿ ಅಂತಂದು ಹೇಳ್ಕೊಂಡಿದ್ರು. ಬಟ್ ಈ ಒಂದು ಕಂಟಿನ್ಯೂಸ್ ಸ್ಪೇಸ್ ಇದೆಯಲ್ಲ, ಒಂದು ಗ್ರೋತ್ ಪಾಪ್ಯುಲೇಷನ್, ಇದು 2026 ಅಂತ ಯು ಎನ್ ಡಾಟಾ ಹೇಳಿದೆ. ಓಕೆ, process of population change or growth, there are 3 main process of change populations. ಯಾವಪ್ಪ ಅಂದರೆ ಆಗಲೇ ಹೇಳಿದ್ರೆ ನಿಮಗೆ ಒಂದು ಡೈನಾಮಿಕ್ ಪಾಪ್ಯುಲೇಷನ್ ಆಗಬೇಕಂದ್ರೆ ಒಂದು 3 ಫ್ಯಾಕ್ಟರ್ ಇರ್ತಾವೆ. ಫಸ್ಟ್ ಒಂದು ಬರ್ತ್ ರೇಟು, ಡೆತ್ ರೇಟ್ಸು, ಇನ್ನೊಂದು ಮೈಗ್ರೇಷನ್, ಒಂದು ಜನನ ಪ್ರಮಾಣ, ಒಂದು ಸಾವಿನ ಪ್ರಮಾಣ, ಅಥವಾ ಇನ್ನೊಂದು ವಲಸೆ. ಮೂರು ಏನಪ್ಪ ಅಂದರೆ ಮೇಜರ್ ಫ್ಯಾಕ್ಟರ್ ಆಗ್ತಾವೆ ಒಂದು ಪಾಪ್ಯುಲೇಷನ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಲಿಕ್ಕೆ. ಓಕೆ, ದಿ ನ್ಯಾಚುರಲ್ ಇನ್ಕ್ರೀಸ್ ಆಫ್ ಪಾಪ್ಯುಲೇಷನ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್. ಒಂದು ನಾರ್ಮಲ್ ನ್ಯಾಚುರಲ್ ಆಗಿ ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಯಿತು ಅಥವಾ ಒಂದು ಡಿಕ್ರೀಸ್ ಆಯ್ತಪ್ಪ ಅಂದರೆ ಯಾಕೆ ಒಂದು ಜನನ ಮತ್ತು ಒಂದು ಸಾವಿನ ಪ್ರಮಾಣದ ಒಂದು ವ್ಯತ್ಯಾಸ ಏನಪ್ಪ ಅಂದರೆ ಇದು ಗೊತ್ತಾಗುತ್ತೆ ನಮಗೂ, ಅದು ಒಂದು ಇನ್ಕ್ರೀಸ್ ಆಯಿತು ಅಥವಾ ಒಂದು ಡಿಕ್ರೀಸ್ ಆಯಿತು ಅಂತ ನಾವು ಹೇಳ್ತೀವಿ. ಇನ್ನು ಬರ್ತ್ ರೇಟ್ ನೋಡಿದ್ರೆ, ಜನನ ಪ್ರಮಾಣ ನೋಡಿದ್ರೆ, ಈಸ್ ದ ನಂಬರ್ ಆಫ್ ಲೈವ್ ಬರ್ತ್ಸ್ ಪರ್ 1000 ಪರ್ಸನ್ ಇನ್ ಅ ಇಯರ್. ಒಂದು ವರ್ಷದಲ್ಲಿ 1000 ಜನರಿಗೆ ಒಂದು ಜನಿಸಿ ಬದುಕುಳಿದ ಒಂದು ಶಿಶುಗಳ ಸಂಖ್ಯೆ ನಾವೇನು ಕರಿತೀವಿ, ಬರ್ತ್ ರೇಟ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಅ ಮೇಜರ್ ಕಾಂಪೋನೆಂಟ್ ಆಫ್ ಗ್ರೋತ್ ಬಿಕಾಸ್ ಇನ್ ಇಂಡಿಯಾ ಬರ್ತ್ ರೇಟ್ಸ್ ಹ್ಯಾವ್ ಆಲ್ವೇಸ್ ಬೀನ್ ಹೈಯರ್ ದೆನ್ ದಿ ಡೆತ್ ರೇಟ್ಸ್. ನಮ್ಮದು ಒಂದು ಇಂಡಿಯಾದಲ್ಲಿ ಏನಪ್ಪ ಅಂದರೆ ಜಸ್ಟು 1981 ಏನಪ್ಪ ಅಂದರೆ ಆಲ್ಮೋಸ್ಟು ಬರ್ತ್ ರೇಟು ಜಾಸ್ತಿ ಹಾಕ್ಕೊಂತ ಬರತ್ತೆ. ಇನ್ಕಮ್ಸ್ ಡೆತ್ ರೇಟ್ ಏನಪ್ಪ ಕಡಿಮೆ ಆಗಿದೆ. ಯಾಕೆ ಈ ಒಂದು ಬರ್ತ್ ರೇಟ್ ಜಾಸ್ತಿ ಆಯ್ತಂದರೆ ಒಂದು ಆಲ್ಮೋಸ್ಟ್ ನಮ್ಮ ಒಂದು ಏನಪ್ಪ ಅಂದರೆ ಬರ್ತ್ ರೇಟ್ ಜಾಸ್ತಿ ಅದಕ್ಕೆ ಆಯ್ತಪ್ಪ ಅಂದರೆ ಒಂದು ನಾವು ಗೌರ್ಮೆಂಟ್, ಓಕೆ, ಒಂದು ಒಳ್ಳೆಯ ಒಂದು ಹೆಲ್ತ್ ಫೆಸಿಲಿಟಿ ಆಗಿರ್ಬೋದು ಗೌರ್ಮೆಂಟದ, ಎಷ್ಟು
ಒಳ್ಳೆಯ ಒಂದು ಹೆಲ್ತ್ ಫೆಸಿಲಿಟಿ, ಒಂದು ಒಳ್ಳೆಯ ಒಂದು ಎಜುಕೇಷನ್ಸ್ ಲೆವೆಲ್ ಕೊಡ್ತಾಯಿದ್ದು. ಮತ್ತು ಏನಪ್ಪ ಅಂದರೆ ಆಲ್ಮೋಸ್ಟು ಒಂದು ಸಾಂಕ್ರಾಮಿಕ ರೋಗಗಳಾದಂಥ ಒಂದು ಏನಪ್ಪ ಅಂದರೆ ಪ್ಲೇಗ್, ಏನಪ್ಪ ಏಡ್ಸ್, ಇವೆಲ್ಲ ಒಂದು ಲಸಿಕೆ ಕೊಟ್ಟರು, ವ್ಯಾಕ್ಸಿನ್ ಕೂಡ ಹಾಕ್ತರು. ಸೊ ಹೀಗಾಗಿ ಆಲ್ಮೋಸ್ಟ್ ಒಂದು ಜನರಲ್ಲಿ ಒಂದು ಉದ್ಯೋಗ ಬಂತು. ಹೀಗಾಗಿ ಏನಪ್ಪ ಅಂದರೆ ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಕ್ಕೊಂತ ಬಂತು. ಓಕೆ, ಡೆತ್ ರೇಟ್ ಕಡಿಮೆ ಆಯ್ತು. ಡೆತ್ ರೇಟ್ ಕಡಿಮೆ ಆಗಲಿಕ್ಕೆ ಏನು ಕಾರಣ ಅಂದರೆ ಆಲ್ಮೋಸ್ಟ್ ಅದೇ ಹೇಳಿದ್ರೆ ನಿಮಗೆ, ಜಸ್ಟ್ ಎಲ್ಲ ಒಂದು ಸಾಂಕ್ರಾಮಿಕ ರೋಗಗಳಿಗೆ ಏನು ಮಾಡಿದ್ರು, ಒಂದು ಲಸಿಕೆಯನ್ನು ಕಂಡು ಹಿಡಿದ್ರು, ಒಂದು ಹೆಲ್ತ್ ಫೆಸಿಲಿಟಿ ಚಲೋ ಕೊಡಾತ್ರು, ಒಂದು ಎಜುಕೇಷನ್ ಲೆವೆಲ್ ಕೊಡಾತ್ರು. ಸೊ ಈ ಥರ ಒಂದು ಒಳ್ಳೆಯ ಒಂದು ಸ್ಕೀಮ್ಸ್ ಎಲ್ಲ ಹಿಂಗೆ ತರಲ್ಲ. ಅವಾಗೇನಪ್ಪ ಅಂದರೆ ಆಲ್ಮೋಸ್ಟು ಒಂದು ಜನರಲ್ಲಿ ಏನಪ್ಪ ಅಂದರೆ ಒಂದು ಬದುಕುಳಿ ಒಂದು ಏನು ಜಾಸ್ತಿ, ಅದು ಪ್ರಮಾಣ ಜಾಸ್ತಿ ಆಯಿತು. ಓಕೆ, ಹ್ಯಾವ್ ಆಲ್ವೇಸ್ ಬೀನ್ ಹೈಯರ್ ದನ್ ದಿ ರೇಟ್ಸ್ ಆಫ್ ಡೆತ್ ರೇಟ್ಸ್. ಓಕೆ, ಇನ್ನು ಡೆತ್ ರೇಟ್ ನೋಡೋದಾದರೆ ಈಸ್ ದಿ ನಂಬರ್ ಆಫ್ ಡೆತ್ಸ್ ಪರ್ 1000 ಪರ್ಸನ್ ಇನ್ ಅ ಇಯರ್. ಒಂದು ಸಾವಿನ ಪ್ರಮಾಣವು ಒಂದು ವರ್ಷದಲ್ಲಿ ಪ್ರತಿ 1000 ಜನರಿಗೆ ಮರಣ ಹೊಂದಿರುವ ಒಂದು ಸಂಖ್ಯೆ. ಪ್ರತಿ 1000 ಜನರಲ್ಲಿ ಎಷ್ಟು ಜನ ಒಂದು ಮರಣ ಹೊಂದಿರ್ತಾರಲ್ಲ ಅದನ್ನು ನಾವು ಡೆತ್ ರೇಟ್ ಅಂತ ಕರಿತೀವಿ. ದ ಮೇನ್ ಕಾಸ್ ಆಫ್ ದಿ ರೇಟ್ ಆಫ್ ಗ್ರೋತ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಹ್ಯಾಸ್ ಬೀನ್ ರ್ಯಾಪಿಡ್ ಡಿಕ್ಲೈನ್ ಇನ್ ದ ಡೆತ್ ರೇಟ್ಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಪಾಪ್ಯುಲೇಷನ್ನು ಇನ್ಕ್ರೀಸ್ ಆಗಲಿಕ್ಕೆ ಆಲ್ಮೋಸ್ಟು ಒಂದು ಡಿಕ್ಲೈನ್ ಹ್ಯಾಸ್ ಬೀನ್ ರ್ಯಾಪಿಡ್ ಡಿಕ್ಲೈನ್ ಇನ್ ದಿ ಡೆತ್ ರೇಟ್ಸ್. ದ ಮೇನ್ ಕಾಸ್ ಆಫ್ ದಿ ರೇಟ್ ಆಫ್ ಗ್ರೋತ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಹ್ಯಾಸ್ ಬೀನ್ ರ್ಯಾಪಿಡ್ ಡಿಕ್ಲೈನ್ ಮೀನ್ಸ್ ಒಂದು ಡೆತ್ ರೇಟ್ ಪ್ರಮಾಣ ಕಡಿಮೆ ಆಕೊಂತ ಬಂತು. ಅದು ಸೊ ಹೀಗಾಗಿ ನಮ್ಮ ಪಾಪ್ಯುಲೇಷನ್ಸ್ ಇನ್ಕ್ರೀಸ್ ಆಕೊಂತ ಬಂತು. ಓಕೆ, ಟಿಲ್ 1980 ಹೈ ಬರ್ತ್ ರೇಟ್ಸ್ ಆ್ಯಂಡ್ ಡಿಕ್ಲೈನಿಂಗ್ ಡೆತ್ ರೇಟ್ಸ್ ಲೆಡ್ ಟು ದಿ ಲಾರ್ಜ್ ಡಿಫ್ರೆನ್ಸ್ ಬಿಟ್ವೀನ್ ಬರ್ತ್ ರೇಟ್ಸ್ ಆ್ಯಂಡ್ ಡೆತ್ ರೇಟ್ಸ್ ರಿಸಲ್ಟಿಂಗ್ ಇನ್ ಹೈಯರ್ ರೇಟ್ಸ್ ಆಫ್ ಪಾಪ್ಯುಲೇಷನ್ ಗ್ರೋತ್. ಒಂದು 1980 ಪ್ರಕಾರ 1980ರಿಂದ ಏನಪ್ಪ ಅಂದರೆ ಆಲ್ಮೋಸ್ಟು ನಮ್ಮ ಒಂದು ಬರ್ತ್ ರೇಟು ಜಾಸ್ತಿ ಆಯಿತು, ಡೆತ್ ರೇಟು ಕಡಿಮೆ ಆಯಿತು. ಓಕೆ, ಆಗಲೇ ಹೇಳಿದಲ್ಲಿ ನಿಮಗೆ ಗೋರ್ಮೆಂಟ್ ಇನ್ಫ್ಲೂಯೆನ್ಸ್ ಇಲ್ಲಿ ಜಾಸ್ತಿ ನಾವು ನೋಡ್ಬೋದು. ಒಂದು ಒಳ್ಳೆಯ ಒಂದು ಎಜುಕೇಷನ್ಸ್, ಒಳ್ಳೆಯ ಒಂದು ಹೆಲ್ತ್ ಫೆಸಿಲಿಟಿ, ಈ ಥರ ಒಂದು ಲಸಿಕೆ, ಈ ಥರ ಎಲ್ಲ ಕೊಡ್ಕೊಂಡು ಬಂತು. ಅವಾಗೇನಾಯ್ತು ಅಂದರೆ ಒಂದು ಬರ್ತ್ ರೇಟ್ ಜಾಸ್ತಿ ಆಯಿತು, ಡೆತ್ ರೇಟ್ ಕಡಿಮೆ ಆಯಿತು. ಓಕೆ, ಇದಕ್ಕೆ ಕಾರಣ ಏನು ಹೇಳಿದ್ವಲ್ಲ ಜಸ್ಟು. ಓಕೆ, ಇನ್ನು ಮೈಗ್ರೇಷನ್, ವಲಸೆ ನೋಡೋದಾದರೆ ಮೈಗ್ರೇಷನ್ ಈಸ್ ದ ಮೂವ್ಮೆಂಟ್ ಆಫ್ ಪೀಪಲ್ ಅಕ್ರಾಸ್ ರೀಜನ್ ಆ್ಯಂಡ್ ಟೆರಿಟರಿ. ಒಂದೇನಪ್ಪ ಅಂದರೆ ಒಂದು ನಿರ್ದಿಷ್ಟ ಒಂದು ಪ್ರದೇಶದಲ್ಲಿ ಇನ್ನೊಂದು ಪ್ರದೇಶಕ್ಕೆ ಹೋಗುವ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವ ಒಂದು ಜನರನ್ನು ನಾವು ಏನು ಕರಿತೀವಿ, ಒಂದು ಮೈಗ್ರೇಷನ್ ಅಂತ ಕರಿತೀವಿ. ಓಕೆ, ಆ ಒಂದು ಜನರಿಗೆ ಏನು ಕರಿತೀವಿ ನಾವು ವಲಸಿಗರು. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋರು ನಾವು ಏನು ಕರಿತೀವಿ, ವಲಸಿಗರು ಅಂತ ಕರಿತೀವಿ. ಜಸ್ಟ್ ಮೈಗ್ರೇಷನ್. ಓಕೆ, ಇದು ಮೈಗ್ರೇಷನ್ ಕ್ಯಾನ್ ಬಿ ಇಂಟರ್ನಲ್ ಆರ್ ಇಂಟರ್ನ್ಯಾಷನಲ್. ಇದೇನಪ್ಪ ಅಂದರೆ ಒಂದು ಆಂತರಿಕ ಮೈಗ್ರೇಷನ್ ಆಗಿರ್ಬೋದು, ಅಥವಾ ಅಂದರೆ ಇನ್ನೊಂದು ಅಂತಾರಾಷ್ಟ್ರೀಯ ಒಂದು ವಲಸೆ ಆಗಿರ್ಬೋದು. ಆಂತರಿಕ ವಲಸೆ ಯಾವ ಥರ ಅಂದರೆ ಒಂದು ಇಂಡಿಯಾದಲ್ಲೇ ಆಗ್ತದೆ, ಒಂದು ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗೋದು, ಪಟ್ಟಣದಿಂದ ಪಟ್ಟಣಕ್ಕೆ ಹೋಗೋದು, ಇದನ್ನು ನಾವು ಕರಿತೀವಿ ಆಂತರಿಕ ವಲಸೆ. ಈಗೆಲ್ಲ ಜಸ್ಟ್ ಒಂದು ಯು ಪಿಯಿಂದ ಎಲ್ಲಿ ಬರೋರು, ಕರ್ನಾಟಕ ಬರೋರು, ಯು ಪಿಯಿಂದ ಕರ್ನಾಟಕ ಬರ್ತಾರೆ. ಓಕೆ, ಈ ಥರ ಒಂದು ಇಂಟರ್ನಲ್ ಮೈಗ್ರೇಷನ್ ಅಂತ ಕರಿತೀವಿ. ಇನ್ನು ಇಂಟರ್ನ್ಯಾಷನಲ್ ಅಂದರೆ ಒಂದು ಕೇರಳದಿಂದ, ಈಗ ಕೇರಳದಿಂದ ಎಲ್ಲಿಪ್ಪ ಜನರು ದುಬೈಗೆ ಹೋಗ್ತಾರೆ, ದುಬೈಗೆ. ಓಕೆ, ಇಂಟರ್ನ್ಯಾಷನಲ್ ದುಬೈ, USA, ಈ ಥರ ಒಂದು ದೇಶದಿಂದ ದೇಶಕ್ಕೆ ಹೋಗೋದು ನಾವು ಇಂಟರ್ನ್ಯಾಷನಲ್ ಮೈಗ್ರೇಷನ್ ಅಂತ ಕರಿತೀವಿ. ಓಕೆ, ನೋಡಿ, ಇಂಟರ್ನಲ್ ಮೈಗ್ರೇಷನ್ ಡಸ್ ನಾಟ್ ಚೇಂಜ್ ದಿ ಸೈಜ್ ಆಫ್ ಪಾಪ್ಯುಲೇಷನ್ಸ್ ಬಟ್ ಇನ್ಫ್ಲೂಯೆನ್ಸ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್ ವಿತ್ ಇನ್ ದ ನೇಷನ್. ನೋಡಿ, ಒಂದು ಆಂತರಿಕ ಒಂದು ಮೈಗ್ರೇಷನ್ ಆಗೋದ್ರಿಂದ ಏನಪ್ಪ ಅಂದರೆ ಜಸ್ಟ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಲ್ಲ, ಡಿಕ್ರೀಸ್ ಆಗಲ್ಲ. ಬಟ್ ಏನಪ್ಪ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಏನಪ್ಪ ಅಂದರೆ ಇಲ್ಲಿದ್ದರೂ ಜನ ಏನಪ್ಪ ಅಂದರೆ ಆಲ್ಮೋಸ್ಟ್ ಇಲ್ಲಿ ಹೋದ್ರಂದ್ರೆ ಇಲ್ಲಿ ಏನಪ್ಪ ಅಂದರೆ ಒಂದು ಇದು ಅಫೆಕ್ಟ್ ಆಗ್ತೈತಿ, ಈ ರೀಜನ್ನ ಅಫೆಕ್ಟ್ ಆಗುತ್ತೆ, ಅವಾಗ ಡೈರೆಕ್ಟ್ಲಿ ಅಫೆಕ್ಟ್ ಆಗತ್ತೈತಿ. ಮೈಗ್ರೇಷನ್ ಪ್ಲೇಸ್ ಅ ವೆರಿ ಸಿಗ್ನಿಫಿಕೆಂಟ್ ರೋಲ್ ಇನ್ ಚೇಂಜಿಂಗ್ ದಿ ಕಂಪೋಸಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಮೈಗ್ರೇಷನ್ ಒಂದು ಹೆವಿ ರೋಲ್ ಮಾಡ್ತೈತಿ. ಏನಪ್ಪ ಅಂದರೆ ಒಂದು ನಿರ್ದಿಷ್ಟ ಒಂದು ಪ್ರದೇಶದಲ್ಲಿ ಅದು ಯಾವ ಥರ ಒಂದು ಕಂಪೋಸಿಷನ್ ಇದೆ ಮತ್ತು ಅಥವಾ ಒಂದು ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ನೋಡಲಿಕ್ಕೆ ನಾವು ಮೈಗ್ರೇಷನ್ ಇಟ್ ಇಸ್ ಅ ಇಂಪಾರ್ಟೆಂಟ್ ಡಾಟಾ ಆಗಿರ್ತೈತಿ. ಓಕೆ, ಇನ್ ಇಂಡಿಯಾ ಮೋಸ್ಟ್ ಮೈಗ್ರೇಷನ್ಸ್ ಹ್ಯಾವ್ ಬೀನ್ ಫ್ರಮ್ ರೂರಲ್ ಟು ಅರ್ಬನ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ನಮ್ಮ ದೇಶದಲ್ಲಿ ಮೈಗ್ರೇಷನ್ ಆಗೋದು ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗ್ತಾರೆ. ಬಿಕಾಸ್ ದಿ ಪುಷ್ ಫ್ಯಾಕ್ಟರ್ ಇನ್ ರೂರಲ್ ಏರಿಯಾ. ಪುಷ್ ಫ್ಯಾಕ್ಟರ್ ಏನಪ್ಪ ಅಂದರೆ ಒಂದು ತಳ್ಳಲ್ಪಡುವ ಅಂಶಗಳು ಅಂತ ನಾವು ಕರಿತೀವಿ. ಪುಷ್ ಫ್ಯಾಕ್ಟರ್ ಇನ್ ರೂರಲ್ ಏರಿಯಾಸ್ ಯಾವ ಆಗ್ತಾವೆ, ಒಂದು ನಿರುದ್ಯೋಗ, ಬಡತನ, ಇವೆಲ್ಲ ಏನಪ್ಪ ಅಂದರೆ ಅವನಿಗೆ ಒಂದು ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗಲಿಕ್ಕೆ ಇವೆಲ್ಲ ಕಾರಣ ಆಗ್ತವೆ, ಪುಷ್ ಫ್ಯಾಕ್ಟರ್ಸ್. ಇನ್ನೂ ಒಂದು ಮ್ಯಾನ್ ಮೇಡ್ ಆದರೆ ಇನ್ನೊಂದು ಏನಪ್ಪ ಅಂದರೆ ನೈಸರ್ಗಿಕವಾಗಿ ಒಂದು ವಾಯುಗುಣ ಆಗಿರ್ಬೋದು, ಒಂದು ನೈಸರ್ಗಿಕ ವಿಕೋಪಗಳಾಗಿರ್ಬೋದು, ಒಂದು ಸಾಮಾಜಿಕ ಅಥವಾ ಒಂದು ಆರ್ಥಿಕ ಕಾರಣಗಳಾಗಿರ್ಬೋದು. ಇವೆಲ್ಲ ಏನಪ್ಪ ಅಂದರೆ ಅವನಿಗೊಂದು ತಳ್ಳಲ್ಪಡುವ ಅಂಶಗಳು ಅಂತ ಕರಿತೀವಿ ನಾವು. ಜಸ್ಟ್ ಒಂದು ಹಳ್ಳಿಯಿಂದ ಅವನು ಪಟ್ಟಣಕ್ಕೆ ಹೋಗಲಿಕ್ಕೆ ಇವೆಲ್ಲ ಕಾರಣ. ವಲಸೆ ಅಂದರೆ ಏನು, ವಲಸೆ ಹೋಗಲಿಕ್ಕೆ ಏನು ಕಾರಣ ಇರ್ತದೆ, ಮೇನ್ ಫ್ಯಾಕ್ಟ್ರಿ ಏನಿರ್ತದೆ, ಒಂದು ಉದ್ಯೋಗ ಹುಡ್ಕೊಂಡು ಹೋಗ್ತಾನೆ. ಇನ್ನೊಂದು ಒಳ್ಳೆಯ ಒಂದು ಶಿಕ್ಷಣ, ಒಂದು ಒಳ್ಳೆಯ ಒಂದು ಹೆಲ್ತ್ ಫೆಸಿಲಿಟಿ ಇದ್ದರೆ ಅವನು ಆಟೋಮೆಟಿಕ್ಕಾಗಿ
ಒಂದು ಹಳ್ಳಿಯಿಂದ ಒಂದು ಪಟ್ಟಣಕ್ಕೆ ಹೋಗ್ತಾನೆ. ಓಕೆ, ಈ ಥರ ಇದು ಪುಷ್ ಫ್ಯಾಕ್ಟರ್ ಆದರೆ. ಇನ್ನು ಪುಲ್ ಫ್ಯಾಕ್ಟರ್ ನೋಡಿ. ಪುಲ್ ಫ್ಯಾಕ್ಟರ್ ಒಂದು ಸೆಳೆಯಲ್ಪಡುವ ಒಂದು ಅಂಶಗಳು ಯಾವ ಥರ ಸಿಟಿಗೆ ಅವನಿಗೆ ಅಟ್ರಾಕ್ಟ್ ಆಗುವಂಥ ಯಾವ ಒಂದು ಕಾರಣ ಆಗ್ತಾವೆ ಅಂದರೆ ಅಲ್ಲಿರೋ ಎಕ್ಸಾಕ್ಟ್ ಅಪೋಸಿಟ್. ಈಗ ಪುಷ್ ಫ್ಯಾಕ್ಟರ್ ನೋಡಿದ್ದು ನಾವು ಜಸ್ಟ್ ಬಡತನ ಮತ್ತು ಏನಿತ್ತಪ್ಪ ಅಂದರೆ ಒಂದು ನಿರುದ್ಯೋಗ ಇತ್ತು. ಅಲ್ಲಿ ಏನಪ್ಪ ಅಂದರೆ ಎಕ್ಸಾಕ್ಟ್ ಅಪೋಸಿಟ್ ಇಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗ್ತೈತಿ. ಫುಲ್ ಫ್ಯಾಕ್ಟರ್ ಸಿಟಿಯಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗ್ತೈತಿ. ಮತ್ತೇನಪ್ಪ ಅಂದರೆ ಅಲ್ಲಿ ಬಡತನ ಆಟೋಮೆಟಿಕ್ ಎಂಪ್ಲಾಯ್ಮೆಂಟ್ ಆದರೆ ಬಡತನ ನಿವಾರಣೆ ಆಗ್ತೈತಿ. ಓಕೆ, ಮತ್ತು ಒಳ್ಳೆಯ ಒಂದು ಹೆಲ್ತ್ ಫೆಸಿಲಿಟಿ ಇರ್ತೈತಿ. ಒಳ್ಳೆಯ ಒಂದು ವಾಯುಗುಣ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ವಾಯುಗುಣ ಸಿಟಿಯಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಹದಗೆಟ್ಟೈತಿ. ಲೈಕ್ ಡೆಲ್ಲಿ ನೋಡಿದ್ರೆ ನೀವು ಗೊತ್ತಾಗುತ್ತೆ. ಆಲ್ಮೋಸ್ಟ್ ಒಂದು ಹೆವಿ ಒಂದು ಪೊಲ್ಯೂಷನ್ ನಾವು ನೋಡ್ತೀವಿ ಸಿಟಿಯಲ್ಲಿ. ಓಕೆ, ವಾಯುಗುಣ ಅಲ್ಲ. ಇನ್ನು ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದೊಂದು ಒಳ್ಳೆಯ ಎಜುಕೇಷನ್, ಒಳ್ಳೆಯ ಹೆಲ್ತ್ ಫೆಸಿಲಿಟಿ ನಾವು ಆಲ್ಮೋಸ್ಟ್ ಸಿಟಿಯಲ್ಲಿ ನೋಡ್ತೀವಿ. ಇದು ಜಸ್ಟ್ ಒಂದು ಪುಷ್ ಮತ್ತು ಫುಲ್ ಫ್ಯಾಕ್ಟರ್, ಒಂದು ತಳ್ಳಲ್ಪಡುವ ಅಂಶಗಳು, ಇನ್ನೊಂದು ಸೆಳೆಯಲ್ಪಡುವ ಅಂಶಗಳು. ಈ ಥರ ಒಂದು ಮೈಗ್ರೇಷನ್ ಆಗಲಿಕ್ಕೆ ಇವು ಕಾರಣ ಆಗ್ತಾವೆ. ಓಕೆ, ದೀಸ್ ಆರ್ ದಿ ಅಡ್ವರ್ಸ್ ಕಂಡೀಷನ್ಸ್ ಆಫ್ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್. ಇದು ಏನಪ್ಪ ಅಂದರೆ ಒಂದು ಬಡತನ ಮತ್ತು ಒಂದು ನಿರುದ್ಯೋಗದಿಂದ ಅವನು ಏನು ಮಾಡ್ತಾನೆ, ಹಳ್ಳಿಯಿಂದ ಪಟ್ಟಣಕ್ಕೆ ವಲಸೆ ಹೋಗ್ತಾನೆ. ಇನ್ ದಿ ರೂರಲ್ ಏರಿಯಾಸ್ ಆ್ಯಂಡ್ ದಿ ಪುಲ್ ಫ್ಯಾಕ್ಟರ್ ಒಂದು ಅಟ್ರಾಕ್ಟ್ ಮಾಡುವಂಥ ಒಂದು ಅಂಶಗಳೇನೆಂದರೆ ಇನ್ ಟರ್ಮ್ಸ್ ಆಫ್ ಸಿಟಿ ಇನ್ ಟರ್ಮ್ಸ್ ಆಫ್ ಇನ್ಕ್ರೀಸ್ ಇನ್ ದಿ ಎಂಪ್ಲಾಯ್ಮೆಂಟ್ ಆ್ಯಂಡ್ ಅಪರ್ಚುನಿಟೀಸ್ ಆ್ಯಂಡ್ ಬೆಟರ್ ಲಿವಿಂಗ್ ಕಂಡೀಷನ್ಸ್. ಒಂದು ಒಳ್ಳೆಯ ಒಂದು ಅವನಿಗೆ ಒಂದು ಇದು ಒಂದು ವಾಸಿಸಲಿಕ್ಕೆ ಏನಪ್ಪ ಅಂದರೆ ಒಂದು ಒಳ್ಳೆಯ ಒಂದು ಅನುಕೂಲಕರ ಒಂದು ವಾತಾವರಣ ಅಲ್ಲಿ ಕ್ರಿಯೇಟ್ ಆಗ್ತೈತಿ. ಓಕೆ, ಮೈಗ್ರೇಷನ್ ಈಸ್ ಅನ್ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಆಫ್ ಪಾಪ್ಯುಲೇಷನ್ ಚೇಂಜ್. ಇಟ್ ಈಸ್ changes not only population size but also the population composition of urban and rural populations in terms of age and sex composition. ಆಲ್ಮೋಸ್ಟ್ ಏನಪ್ಪ ಅಂದರೆ ಮೈಗ್ರೇಷನ್ ಏನು ಮಾಡ್ತೈತಿ, ಒಂದು ಕ್ರೂಷಿಯಲ್ ರೋಲ್ ಕ್ರಿಯೇಟ್ ಮಾಡ್ತೈತಿ. ಓಕೆ, ಜಸ್ಟು ಏನಪ್ಪ ಅಂದರೆ ಒಂದು ಜನಸಂಖ್ಯೆಯಲ್ಲಿ ಒಂದು ಯಾವ ಥರ ಒಂದು ಇನ್ಕ್ರೀಸ್ ಆಯಿತು ಅಥವಾ ಒಂದು ಇನ್ ಟರ್ಮ್ಸ್ ಆಫ್ ಸೆಕ್ಸ್ ಕಂಪೋಸಿಷನ್ ನಾವು ಕರಿತೀವಿ. ಒಂದು ಲಿಂಗಾನುಪಾತ ಎಷ್ಟು ಜನ ಒಂದು ಅಲ್ಲಿ ಒಂದು ಪ್ರದೇಶದಲ್ಲಿ ಏನಪ್ಪ ಆಲ್ಮೋಸ್ಟು ಇನ್ಕ್ರೀಸ್ ಆದಾರ ಅಂತ ನಾವು ಹೇಳ್ತೀವಿ. ಓಕೆ, in India, the rural-urban migration has resulted in a steady increase in the population, in the percentage of population in cities and towns. The urban population has increased from 17.29% of the total population in 1951 to 31.8% per in 2011. ನೋಡಿ, ಈ ಮೈಗ್ರೇಷನ್ ಆಗೋದ್ರಿಂದ ಏನಪ್ಪ ಅಂದರೆ ಒಂದು ಸಿಟಿ ಲೈಫ್ ಏನಪ್ಪ ಅಂದರೆ ಜಾಸ್ತಿ ಆಗೋಂತ ಬಂತು. ಸಿಟಿ ಲೈಫ್ 1951ರಲ್ಲಿ ಜಸ್ಟು ಸಿಟಿಯಲ್ಲಿ ಎಷ್ಟಿತ್ತಪ್ಪ ಅಂದರೆ 17.29% ಇದ್ರು. ಮೀನ್ಸ್ ಅರೌಂಡ್ 80% ಏನಪ್ಪ ಅಂದರೆ ಒಂದು ರೂರಲ್ ಪಾಪ್ಯುಲೇಷನ್ ಇತ್ತು. ಈಗ 2011 ಸೆನ್ಸಸ್ ಪ್ರಕಾರ 31.80% ಏನಪ್ಪ ಅಂದರೆ ಸಿಟಿ ಲೈಫ್ ಇದೆ. ಮೀನ್ಸ್ ಅರೌಂಡ್ 70% ಏನಪ್ಪ ಅಂದರೆ ಒಂದು ರೂರಲ್ ಪಾಪ್ಯುಲೇಷನ್ ನಾವು ನೋಡ್ತೀವಿ. ಸೊ ಈ ಮೈಗ್ರೇಷನ್ ಒಂದು ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗ್ಲಿಕ್ಕೆ ಅಂದರೆ ಆಲ್ಮೋಸ್ಟು ಅರ್ಬನೈಸೇಷನ್ ಕ್ರಿಯೇಟ್ ಆಗೋಂತ ಬಂತು. ಓಕೆ, ದೇರ್ ಹ್ಯಾಸ್ ಬೀನ್ ಅ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಮಿಲಿಯನ್ ಪ್ಲಸ್ ಸಿಟೀಸ್. ಆಲ್ಮೋಸ್ಟ್ ಕೂಡ ಒಂದು ಸಿಟೀಸ್ ಕೂಡ ಜಾಸ್ತಿ ಹಾಕೊಂತ ಬಂದು. ಜಸ್ಟ್ ಫ್ರಮ್ 35 to 53 ಇನ್ 1 ಡಿಕೇಡ್ ನೋಡಿ. ಜಸ್ಟ್ ಒಂದು 10 ವರ್ಷದಲ್ಲಿ ಮಿಲಿಯನ್ ಪ್ಲಸ್ ಸಿಟೀಸ್ ಎಷ್ಟು 35ರಿಂದ 53 ಇನ್ಕ್ರೀಸ್ ಹಾಕೊಂತ ಬಂತು. ಇನ್ನು ಏಜ್ ಕಂಪೋಸಿಷನ್ ನೋಡೋದಾದರೆ ಒಂದು ವಯಸ್ಸಿನ ಸಂಯೋಜನೆ ನೋಡಬೇಕಾದ್ರೆ ಎಷ್ಟೊಂದು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ನಾವು ನೋಡ್ತೀವಿ. ದ ಏಜ್ ಕಂಪೋಸಿಷನ್ ಆಫ್ ಪಾಪ್ಯುಲೇಷನ್ ರೆಫರ್ಸ್ ಟು ದಿ ನಂಬರ್ ಆಫ್ ಪೀಪಲ್ ಇನ್ ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಇನ್ ಅ ಕಂಟ್ರಿ. ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾಪ್ಯುಲೇಷನ್ಸ್. ಒಂದು ವಯಸ್ಸಿನ ಒಂದು ಸಂಯೋಜನೆ ನೋಡಬೇಕಾದ್ರೆ ಎಷ್ಟು ಜನ ಒಂದು ವಯಸ್ಸಿನ ವರ್ಗದವ್ರನ್ನ ನಾವು ನೋಡ್ತೀವಿ. ಒಂದು ಮಕ್ಕಳನ್ನು ಅಥವಾ ಒಂದು ವಯಸ್ಸಿನ ಒಂದು ಯುವಕರನ್ನು ಮತ್ತು ಒಂದು ವೃದ್ಧರನ್ನು ನಾವು ನೋಡಬೇಕಾದ್ರೆ ಯಾವ ಥರ ನಾವು ಡಿಫೈನ್ ಮಾಡೋಣ. To an important degree, a person's age influence what he or she needs, buys, does, and her capacity to perform. Consequently, the number and percentage of population found within the children, working age, and age groups are notable determinants of the population's social and economic structure. Almost ಏನಪ್ಪ ಅಂದರೆ ಒಂದು ಜನಸಂಖ್ಯೆಯ ಒಂದು ವರ್ಗದವರನ್ನು ನಾವು ನೋಡಬೇಕಾದ್ರೆ ಎಷ್ಟು ಒಂದು ವಯಸ್ಸಿನ ವರ್ಗದವರು ನೋಡಬೇಕಾದ್ರೆ ಜಸ್ಟ್ ಅವ್ರಿಗೆ ಏನು ಬೇಕು. ಈಗ ಒಂದು ಮಕ್ಕಳಿಗೆ ಏನು ಬೇಕಪ್ಪ, ಒಂದು ವಯಸ್ಸಿನ ಒಂದು ಯುವಕರಿಗೆ ಏನು ಬೇಕು ಮತ್ತು ಒಂದು ವೃದ್ಧರಿಗೆ ಏನೇನು ಬೇಕಪ್ಪ ಅಂತ ನಾವು ಜಸ್ಟ್ ಕ್ಯಾಟಗರಿ ಮಾಡಿದ್ರೆ ಆ ಒಂದು ಪಾಪ್ಯುಲೇಷನ್ಸ್ ಒಂದು ಏಜ್ ವೈಸ್ ನೋಡಿದ್ರೆ. ಓಕೆ, in terms of ಮತ್ತು consequently the number and percentage of population found within the children, working age and aged groups are notable determinants of the population of social and economic structures. ಆ ಒಂದು ಸಮಾಜ ಮತ್ತು ಒಂದು ಆರ್ಥಿಕತೆಗೆ ಈ ಒಂದು ವರ್ಗದವರನ್ನ ಯಾವ ಥರ ಒಂದು ಇದು ಆಗ್ತಾರೆ, ಯಾವ ಥರ ಒಂದು ರೋಲ್ ಕ್ರಿಯೇಟ್ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ.
ದಿ ಪಾಪ್ಯುಲೇಷನ್ ಆಫ್ ನೇಷನ್ ಈಸ್ ಜನರಲಿ ಗ್ರೂಪ್ಡ್ ಇಂಟು 3 ಬ್ರಾಡ್ ಕ್ಯಾಟಗರೀಸ್. ಒಂದು ಚಿಲ್ಡ್ರನ್, ಮಕ್ಕಳು, ಸಾಮಾನ್ಯವಾಗಿ 15 ವರ್ಷಕ್ಕಿಂತ ಕಡಿಮೆ. ಇನ್ನೊಂದು ವರ್ಕಿಂಗ್ ಏಜ್ ಪಾಪ್ಯುಲೇಷನ್, ಒಂದು ಕೆಲಸ ಮಾಡುವ ಒಂದು ವಯಸ್ಸಿನ ಒಂದು ಯುವಕರು ಅಥವಾ ಒಂದು ಯುವತಿಯರು 15ರಿಂದ 59 ವರ್ಷ. ಇನ್ನೊಂದು ಏಜ್ಡ್ ಪಾಪ್ಯುಲೇಷನ್ಸ್ ಅಥವಾ ಏನು ಕರಿತೀವಿ ನಾವು ಒಂದು ವಯಸ್ಸಾದ ವ್ಯಕ್ತಿ ಅಥವಾ ವೃದ್ಧರನ್ನು ನಾವು 59 ವರ್ಷ ಅಥವಾ 60 ವರ್ಷ. ಓಕೆ, ಈ ಥರ ನಾವು ಡಿವೈಡ್ ಮಾಡ್ಕೊಂಡಿವಿ. ಒಂದು ಚಿಲ್ಡ್ರನ್ಸು, ವರ್ಕಿಂಗ್ ಏಜ್, ಇನ್ನೊಂದು ಏಜ್ಡ್ ಪರ್ಸನ್ಸ್. ಬಟ್ ಈಗ ಫಸ್ಟು ವರ್ಕಿಂಗ್ ಏಜ್ ನೋಡೋದಾದರೆ 15ರಿಂದ 59 ವರ್ಷದವರೆಗೊಂದು ಒಂದು ವಯಸ್ಸಿನ ಒಂದು ಯುವಕರು ಅಥವಾ ಒಂದು ಯುವತಿಯರು ನೋಡಿದ್ರೆ, ದೇ ಆರ್ ಎಕನಾಮಿಕಲಿ ಪ್ರೊಡಕ್ಟಿವ್ ಆ್ಯಂಡ್ ಬಯೋಲಾಜಿಕಲಿ ರೀಪ್ರೊಡಕ್ಟಿವ್. ದೇ ಕಂಪ್ರೈಸ್ ದಿ ವರ್ಕಿಂಗ್ ಪಾಪ್ಯುಲೇಷನ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಇವರು ಆಲ್ಮೋಸ್ಟು ವರ್ಕಿಂಗ್ ಮಾಡಲಿಕ್ಕೆ ಒಂದು ಪ್ರೊಡಕ್ಟಿವ್ ಒಂದು ಗ್ರೂಪ್ ಇರ್ತಾರೆ. ಓಕೆ, ಇನ್ನು ಚಿಲ್ಡ್ರನ್ ಜನರಲಿ ಬಿಲೋ 15 ಇಯರ್ಸ್, ಮಕ್ಕಳು ಸಾಮಾನ್ಯವಾಗಿ 15 ವರ್ಷಕ್ಕಿಂತ ಕಡಿಮೆ ಇರೋರು ನಾವು ಮಕ್ಕಳು ಅಂತ ಕರಿತೀವಿ. ದೇ ಆರ್ ಎಕನಾಮಿಕಲಿ ಅನ್ಪ್ರೊಡಕ್ಟಿವ್. ಮತ್ತು ಇವರೇನಪ್ಪ ಅಂದರೆ ನೀಡ್ ಟು ಬಿ ಪ್ರೊವೈಡೆಡ್ ವಿತ್ ಫುಡ್, ಕ್ಲಾತಿಂಗ್, ಎಜುಕೇಷನ್ ಆ್ಯಂಡ್ ಮೆಡಿಕಲ್ ಕೇರ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಇವರು ಒಂದು ಅವಲಂಬಿತರಾಗಿರ್ತಾರೆ. ಓಕೆ, ಇನ್ನು ಏಜ್ಡ್ ಪಾಪ್ಯುಲೇಷನ್ ನೋಡಿದರೆ 59 ವರ್ಷಕ್ಕಿಂತ ಮೇಲ್ಪಟ್ಟ ಜನರು. ದೇ ಕ್ಯಾನ್ ಬಿ ಎಕನಾಮಿಕಲಿ ಪ್ರೊಡಕ್ಟಿವ್ ದೋ ದೇ ಮೇ ಹ್ಯಾವ್ ರಿಟೈರ್ಡ್. ಏನಪ್ಪ ಅಂದರೆ ಅಷ್ಟು ಅವ್ರಿಗೊಂದು ಇರ್ತೈತಿ, ಕೆಲಸ ಮಾಡ್ಕೊಂಡು ಇರ್ತೈತಿ. ಬಟ್ ಏನಪ್ಪ ಅಂದರೆ ಅವ್ರದ್ದು 60 ವರ್ಷ ಆದಮೇಲೆ ಏನಪ್ಪ ಅಂದರೆ ಜಸ್ಟ್ ಕೆಲಸ ರಿಟೈರ್ಡ್ ಆಗ್ತೈತಿ. ದೇ ಮೇ ಬಿ ವರ್ಕಿಂಗ್ ವಾಲಂಟರಿಲಿ ಬಟ್ ದೇ ಆರ್ ನಾಟ್ ಅವೈಲೇಬಲ್ ಫಾರ್ ಎಂಪ್ಲಾಯ್ಮೆಂಟ್ ಥ್ರೂ ರಿಕ್ರೂಟ್ಮೆಂಟ್. ಅವರು ಕೆಲಸ ಮಾಡ್ಬೇಕಂತಾರೆ, ಬಟ್ ಏನಪ್ಪ ಅಂದರೆ ರಿಕ್ರೂಟ್ಮೆಂಟ್ ಕೆಲಸ ಆಗಂಗಿಲ್ಲ ಅವರಿಗೆ. ಜಸ್ಟ್ ಟೆಂಪ್ರವರಿ ಒಂದು ವಾಲಂಟರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿರ್ತಾರೆ. ಓಕೆ, ದ ಪರ್ಸೆಂಟೇಜ್ ಆಫ್ ಚಿಲ್ಡ್ರನ್ ಆ್ಯಂಡ್ ದಿ ಏಜ್ಡ್ ಅಫೆಕ್ಟ್ ದಿ ಡಿಪೆಂಡೆನ್ಸ್ ರೇಷಿಯೋ. ಒಂದು ಮಕ್ಕಳು ಮತ್ತು ವೃದ್ಧರನ್ನು ನೋಡಿದರೆ ನಾವು ಏನಪ್ಪ ಅಂದರೆ ಒಂದು ಅವಲಂಬಿತರಾಗಿರ್ತಾರೆ. ಇವರು ಅವಲಂಬಿತರಾಗಿರ್ತಾರೆ. ಓಕೆ, ಬಿಕಾಸ್ ದೀಸ್ ಏಜ್ ಗ್ರೂಪ್ಸ್ ಆರ್ ನಾಟ್ ಪ್ರೊಡ್ಯೂಸರ್ಸ್. ಇವರು ಒಂದು ಕೆಲಸ ಇವ್ರುಗಳಲ್ಲಿ ಒಂದು ಉತ್ಪಾದನೆ ಏನೂ ಆಗ್ತಿರಂಗಿಲ್ಲ, ಬೆಸ್ಟ್ ಒಂದು ಇವರು ಡಿಪೆಂಡ್ ಆಗಿರ್ತಾರೆ. ವರ್ಕಿಂಗ್ ಏಜ್ ಪಾಪ್ಯುಲೇಷನ್ಸು, ಏಜ್ಡು ಮತ್ತು ಅಡಲ್ಟ್ಸು ನೋಡಿ. ಅಡಲ್ಟ್ಸು ಆಲ್ಮೋಸ್ಟು 58.7% ಇದ್ದಾರೆ ನೋಡಿ, 58.7%. ಇನ್ನು ಏಜ್ಡ್ ಪರ್ಸನ್ಸ್ ಅಬೌವ್ 60 ಎಷ್ಟು ಜನ ಅಂದರೆ 6.9% ಇದ್ದಾರೆ. ಆ್ಯಂಡ್ ಚಿಲ್ಡ್ರನ್ಸು 34.4% ಇದ್ದಾರೆ. ಓಕೆ, ಅಕಾರ್ಡಿಂಗ್ ಟು 2011 ಸೆನ್ಸಸ್ ಪ್ರಕಾರ. ಆಲ್ಮೋಸ್ಟ್ ಹಾಫ್ ಆಫ್ ದಿ ಪಾಪ್ಯುಲೇಷನ್ ಏನಂದರೆ ಒಂದು ಅಡಲ್ಟ್ ಪಾಪ್ಯುಲೇಷನ್ ಇದೆ, ಅದು ಒಂದು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇದೆ. ಓಕೆ, ಇನ್ನು ಪಾಪ್ಯುಲೇಷನ್ ಪಿರಾಮಿಡ್ ನೋಡೋದಾದರೆ ನಾವು ಪಾಪ್ಯುಲೇಷನ್ ಪಿರಾಮಿಡ್ ನೋಡಿ, ಜಸ್ಟು ಎಕ್ಸ್ ಆಕ್ಸಿಸ್ಸು ಏಜ್ ಗ್ರೂಪಲ್ಲಿ ಇನ್ ಮಿಲಿಯನ್ಸ್ ವೈಸ್. ಓಕೆ, ಬಿಲಿಯನ್ಸ್ ವೈಸ್. ಇನ್ನು ಲೆಫ್ಟ್ ಸೈಡ್ ಮೇಲ್ ಇದೆ, ರೈಟ್ ಸೈಡು ಫೀಮೇಲ್ ಇದೆ. ಓಕೆ, ಫೀಮೇಲ್. ಇನ್ನು ರೈಟ್ ಕಾಲಮಲ್ಲಿ ವೈ ಕಾಲಮಲ್ಲಿ ಜಸ್ಟ್ ಒಂದು ನಂಬರ್ಸ್ ಕೊಟ್ಟಿದ್ದಾರೆ ಮಿಲಿಯನ್ಸ್ ವೈಸು. ನೋಡಿ, ಜಸ್ಟು ಏಜ್ ಗ್ರೂಪ್ ನೋಡೋಣ. ಮಿಲಿಯನ್ಸು 0 to 15 ಇಯರ್ಸ್, ಎಷ್ಟು ಅರೌಂಡ್ ಎಷ್ಟು 57 ಮಿಲಿಯನ್ಸ್, ಅರೌಂಡ್ 57 ಮಿಲಿಯನ್ಸ್ ನಾವು ನೋಡ್ತೀವಿ 0 to 15 ಇಯರ್ಸ್. ಓಕೆ, ಮೇಲಲ್ಲಿ. ಇನ್ನು ಫೀಮೇಲಲ್ಲಿ ಎಷ್ಟು ಅರೌಂಡ್ 52 ಮಿಲಿಯನ್ ಇದೆ. ಓಕೆ, ಇನ್ನು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ನೋಡಿ, ಅರೌಂಡ್ 15 to 59, 60 ನೋಡಿದರೆ ಎವ್ರೇಜ್ ನೋಡಿದರೆ ಏನಪ್ಪ ಅಂದರೆ ಜಸ್ಟು ಅರೌಂಡ್ ಎವ್ರೇಜ್ ನೋಡಿದರೆ ಜಸ್ಟ್ 50 ಮಿಲಿಯನ್ ಏನಪ್ಪ ಅಂದರೆ ನಾವು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ನೋಡ್ತೀವಿ. ಇದು ಅಕಾರ್ಡಿಂಗ್ ಟು 2015, ಜಸ್ಟ್ 2015. ಇನ್ನು ಫೀಮೇಲ್ ನೋಡಿದ್ರೆ ಜಸ್ಟ್ ಅರೌಂಡ್ 35 ಮಿಲಿಯನ್ಸ್. ಓಕೆ, ಇನ್ನು ಏಜ್ಡ್ ಪಾಪ್ಯುಲೇಷನ್ ನೋಡಿದ್ರೆ ಜಸ್ಟ್ ಡಿಕ್ರೀಸ್ ಆಗೋದು ಬರತ್ತೈತೆ. ಓಕೆ, ಡಿಕ್ರೀಸ್ ಆಗಿದೆ. ಈ ಥರ ಇದು ಪಾಪ್ಯುಲೇಷನ್ ಪಿರಾಮಿಡ್ ನೋಡಿದ್ರೆ ನಾವು. ಓಕೆ, ಈ ಒಂದು ಪಾರ್ಟ್ 2 ವಿಡಿಯೋ ಕಂಪ್ಲೀಟ್ ಆಯಿತು. ಹೆಚ್ಚಿನ ಒಂದು ವಿಡಿಯೋಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.